ಈ ಬಾರಿಯ ವಿಧಾನಸಭೆಯಲ್ಲಿ ಅನುಭವ ಮಂಟಪದ ಫೋಟೋ ಹಾಕಿದ ನಂತರದಲ್ಲಿ ಅದರ ಕುರಿತಾಗಿ ಚರ್ಚೆ ಆಗಿತ್ತು. ಇವತ್ತು ಜೆಡಿಎಸ್ ಸದಸ್ಯರು ಮತ್ತು ಸ್ಪೀಕರ್ ನಡುವೆ ಫೋಟೋ ಜಟಾಪಟಿ ನಡೆದಿದೆ. ವಿಧಾನಸಭೆಯಲ್ಲಿ ಸರ್ಕಾರದಿಂದ ತೈಲ ಚಿತ್ರಗಳ ಅನಾವರಣ ಆಗಿದೆ. ಅನುಭವ ಮಂಟಪ ಹಾಕಿದ್ದಾರಲ್ಲ ಹಾಗೆ. ಇದೇ ವೇಳೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಭಾವಚಿತ್ರವನ್ನು ಹಾಕಿ ಅಂತ ಹೇಳಿ ಸುರೇಶ್ ಬಾಬು ಅವರ ಜೆಡಿಎಸ್ನ ನಾಯಕರವರು JDLP ನಾಯಕ ಸುರೇಶ್ ಬಾಬು ಒತ್ತಾಯ ಮಾಡಿದ್ದಾರೆ. ಸ್ಪೀಕರ್ ಖಾದರ್ಗೆ JDSP ನಾಯಕರ ಒತ್ತಾಯ ಮಾಡಿರಲಾಗಿದೆ. ಈಗಲೇ ಹಾಕಿದ್ರೆ ಹೆಂಗೆ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಇವರೆಲ್ಲರೂ ಯಾರು ಅಂತ ಹೇಳಿ ಸ್ಪೀಕರ್ ಪ್ರಶ್ನೆ ಮಾಡಿದ್ದಾರೆ. ನಾವು ರಾಷ್ಟ್ರ ನಾಯಕರು ನೋಡಿ, ಅವರು ಖಾದರ್ ಹೇಳಿರುವಂಥ ಹೇಳಿಕೆ ಇದು. ರಾಷ್ಟ್ರ ನಾಯಕರು ದಿವಂಗತರ ಫೋಟೋ ಹಾಕಿದ್ದೇವೆ, ನಮ್ಮ ನಡುವೆ ಇಲ್ಲದಂಥ ನಾಯಕರ ಫೋಟೋ. ಸ್ಪೀಕರ್ಗೆ ತಿರುಗೇಟಿಗೆ ಸುಮ್ಮನಾಗಿದ್ದಾರೆ JDS ಸದಸ್ಯ ಸುರೇಶ್ ಬಾಬು. ಮಾಡಲಿಲ್ಲ, ಬೇರೆ ಫೋಟೋ ಹಾಕ್ಬೇಕಂತ, ಬೇರೆ ಎಲ್ಲಕ್ಕಿಂತ ಮಹಾತ್ಮ ಗಾಂಧಿ ಫೋಟೋ ಸ್ವಲ್ಪ ಮೇಲೆ ಹೋಗ್ಬೇಕಂತ ಹೇಳಿದಾಗ ಅದನ್ನು ಕೂಡ ಸರಿಪಡಿಸಿದ್ದೇವೆ. ಮೂರನೇದು ಏನಿತ್ತು, ಬಸವಣ್ಣನವರ ಈ ರೀತಿ ಒಂದು ಈಗ ಇರುವಂಥ ಫೋಟೋ ಎಂದು ಕೂಡ ಆ ರೀತಿ ಅವ್ರು ಮಾಡಲಿಲ್ಲ, ಬೇರೆ ಫೋಟೋ ಹಾಕ್ಬೇಕಂತ ಮೊನ್ನೆ ಸಜೆಷನ್ ಕೊಟ್ಟರು. ಮೂರು ದಿವಸ ಹಿಂದೆ ಒಂದು ಫೋಟೋ ಮಾಡಬೇಕಾದ್ರೆ ರಾತ್ರಿ ಬೆಳಿಗ್ಗೆ ಆಗುವುದಿಲ್ಲ, ಅದಕ್ಕೆ ತಿಂಗಾಲ್ಗಟ್ಟಲೆ ಅದಕ್ಕೆ ಕಲಾಕಾರರು ಅದನ್ನು ಆರ್ಟಿಸ್ಟ್ಗಳು ಅದನ್ನು ಬಿಡಿಸಬೇಕು. ಇದರಲ್ಲಿ ಇವತ್ತು ರಾತ್ರಿ ಬೆಳಿಗ್ಗೆ ಆಗ್ತದ? ಇಲ್ಲಲ್ಲ. ಸೊ ಮೊನ್ನೆ ತಾವು ಹೇಳಿದ್ದೀರಿ, ಮುಂದಿನ ಅವಕಾಶ ಬಂದಾಗ ಅಲ್ಲಿಗೆ ನಾವು ನಾವು ಎಲ್ಲ ಹತ್ರ ಕೇಳಿಕೊಂಡು ಯಾವ ರೀತಿಯ ಬಸವಣ್ಣವರ ಭಾವಚಿತ್ರ ಹಾಕಬೇಕಂತ ಹೇಳಿಕೊಂಡು ಚರ್ಚೆ ಅದನ್ನು ಹಾಕುವಂಥ ಕೆಲಸ ನಾವು ಮಾಡುವ. ಈಗೇನೇ ನಿಮ್ಮ ಕೆಲವು ಪ್ರಶ್ನೆ, ಯಾವ ಆಧಾರದಲ್ಲಿ ಹಾಕಿದ್ರಿ ಅಂತೇಳಿ. ನನಗೆ ವಿಶ್ವಾಸ ಇದೆ, ನೀವೆಲ್ಲ ಇತಿಹಾಸ ಕಲಿತವರು, ಕಾಲೇಜ್ ಶಾಲೆಗೆ ಹೋಗಿ ಬಂದವರು, ವಿಚಾರ ನಿಮಗೆ ನನಗಿಂತ ಜಾಸ್ತಿ ಮಾಹಿತಿ ಇದೆ ರಾಜಕೀಯವಾಗಿ. ಇವರೆಲ್ಲರೂ ಕೂಡ ಇತಿಹಾಸ ನಿಮಗೆ ಬಯಹಾಟ್ ಇದೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಾವು ಸರ್, ಕನ್ನಡದ ಮೊದಲನೇ ಪ್ರಧಾನಿ ದೇವೇಗೌಡರು, ಅವ್ರ ಹೆಸರು ಒಂದು ಹಾಕ್ರಿ ಅಂತ ನಮ್ಮ ಒತ್ತಾಯ. ಸುರೇಶ್ ಅವರೇ ಪ್ರಧಾನಿ, ನಮ್ಮ ದೇಶದ ಒಬ್ಬ ಪ್ರಧಾನಿ ಆದಂತ ಸುರೇಶ್ ಅವರೇ, ಅವ್ರದ್ದು ಒಂದು ಹಾಕಿ ಕೇಳಿ. ನಾಯಕರೇ, ನಮ್ ಕೂಡ ಅತ್ಯಂತ ಗೌರವ ಇದೆ. ನಮ್ಮ ರಾಜ್ಯದ ದೇಶದ ಮಾಜಿ ಪ್ರಧಾನಿ ಕೊಟ್ರೆ ನನಗೆ ದಯಮಾಡಿ ಹಾಕ್ಸಿ ಸ್ವಾಮಿ, ದಯಮಾಡಿ ಅಂತ ನೋಡಿ. ನೀವೊಂದು ಹಿರಿಯ ನಾಯಕರಾಗಿದ್ದೀರಿ, ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ನಮಗೆ ಗೌರವ ಇದೆ, ಇಲ್ಲ ಅಂತಲ್ಲ, ಅದು ಹಾಕಲೇಬೇಕು. ಯಾವಾಗ? ಈಗ ನಾವು ಯಾರ್ದು ಹಾಕಿದ್ದು? ಸೇವೆ ಮಾಡಿ ನಮ್ಮ ಅಗಲಿದ್ದವರ ಬಗ್ಗೆ ನಾವು ಹಾಕಿದ್ದೇವೆ ಅಲ್ವ? ನೀವು ಈಗಲೇ ಹಾಕಿ ಅಂತ ಹೇಳಿದ್ರೆ ಎಂತ ನಾವು ಇವ್ರಿಗೆ ಏನಂತ ನಾನು ಹೇಳಲಿಕ್ಕೆ ಹೋಗುದು? ಅದಕ್ಕೂ ಅರ್ಥ ಬೇಕು, ಒಂದು ಮಾತಾಡೋದೊಂದು ಅರ್ಥ ಬೇಕಲ್ಲ, ಏನು ವಿಚಾರ ಅಂತ ಹೇಳಿ.